ಪತ್ನಿ ಭೇಟಿ ಬಳಿಕ ದರ್ಶನ್ ಇಂದು ಫುಲ್ ಆಕ್ಟಿವ್ ಆಗಿದ್ದಾರೆ. ದಾಸನಿಗೆ ಚಾಮುಂಡಿ ಪ್ರಸಾದವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆ ಕುಂಕುಮ ಅಕ್ಷತೆಯನ್ನು ಕೂಡ ಪತ್ನಿ ವಿಜಯಲಕ್ಷ್ಮಿ ತಂದು ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ್ ಅವರು 4 ದಿನ ಸ್ವಲ್ಪ ಮಂಕಾಗಿದ್ರು, ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ಇದೀಗ ದರ್ಶನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ವಾಕಿಂಗ್ ಮಾಡ್ತಾ ದರ್ಶನ್ ಕೂಲ್ ಆಗಿದ್ದಾರೆ. ಜೈಲಿಗೆ ಬಂದ ಬಳಿಕ ಇದೇ ಮೊದಲ ದಚ್ಚು ವಾಕಿಂಗ್ ಅಂತ. ಇಲ್ಲಿವರೆಗೂ ವಾಕಿಂಗೇ ಮಾಡ್ತಾ ಇರ್ಲಿಲ್ವಂತೆ, ಒಂಟಿಯಾಗಿ ಇರ್ತಾ ಇದ್ರಂತೆ ಜೈಲು ಒಳಗಡೆನೆ. ಸೆಲ್ ಒಳಗಡೆ ಯಾರು ಕೂಡ ಮಾತಾಡ್ತಾ ಇಲ್ಲ, ಆಕ್ಟಿವ್ ಆಗಿರ್ಲಿಲ್ವಂತೆ. ಊಟ ಕೂಡ ಸರಿಯಾಗಿ ತಿಂತಾ ಇರಲಿಲ್ಲ. ಇವತ್ತು ಅವರ ಪತ್ನಿ ಬಂದ ಬಳಿಕ ಸ್ವಲ್ಪ ಕೂಲ್ ಆಗಿದ್ದಾರೆ, ರಿಲ್ಯಾಕ್ಸ್ಡ್ ಆಗಿದ್ದಾರೆ. ವಾಕಿಂಗ್ ಕೂಡ ಮಾಡಿದ್ರಂತೆ. ಇವತ್ತು ವಿಜಯಲಕ್ಷ್ಮಿ ಅವರು ದಾಸನಿಗೆ ಚಾಮುಂಡಿ ಪ್ರಸಾದವನ್ನು ಕೂಡ ತಂದಿದ್ರಂತೆ. ಬಳ್ಳಾರಿ ಜೈಲಿನಲ್ಲಿ ಒದ್ದಾಡುತ್ತಿದ್ದಾರಾ ನಟ ದರ್ಶನ್? ಬೆಂಗಳೂರಿಗೆ ಶಿಫ್ಟ್ ಆಗೋದಕ್ಕೆ ದರ್ಶನ್ ಏನಾದರೂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ? ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿದ್ರು ದರ್ಶನ್ ಅವರು. ಈಗ ಬಳ್ಳಾರಿ ಜೈಲ್ಗೆ ಹೋದ ಮೇಲೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಸಮಸ್ಯೆ ಆಗಿದೆ. ಜೈಲಿನ ರೂಲ್ಸ್ ಪ್ರಕಾರ ದರ್ಶನ್ ಶಿಫ್ಟ್ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸುಮ್ಮನೆ ರೂಲ್ಸ್ ಇಲ್ಲದೆ ಅವ್ರನ್ನ ಶಿಫ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದಷ್ಟು ರೂಲ್ಸ್ ಇದೆ, ಆ ರೂಲ್ಸನ್ನ ಫಾಲೋ ಮಾಡಲೇಬೇಕು. ದರ್ಶನ್ಗೆ ಬೆಂಗಳೂರು ಶಿಫ್ಟ್ ಆಗಲು ಕೆಲ ಟೆಕ್ನಿಕಲ್ ಸಮಸ್ಯೆ ಇದೆ. ಹೃದಯ ಕಿಡ್ನಿ ಸಂಬಂಧ ಸಮಸ್ಯೆ ಇದ್ರೆ ಮಾತ್ರ ಶಿಫ್ಟ್ ಮಾಡ್ತಾರೆ, ಇಲ್ಲದಿದ್ರೆ ಸುಮ್ಮನೆ ಏನಕ್ಕೆ ಶಿಫ್ಟ್ ಮಾಡ್ತಾರೆ? ದರ್ಶನ್ಗೆ ಈಗ ಸ್ಪೈನಲ್ ಕಾರ್ಡು ಮತ್ತೆ ಎಡಗೈ ಮೂಳೆ ಮಾತ್ರ ಸಮಸ್ಯೆ ಇರೋದು. ಹಾಗಾಗಿ ಬಳ್ಳಾರಿ ಜೈಲಿನಿಂದ ದರ್ಶನ್ ಶಿಫ್ಟ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯಾದಂಥ ಮೇಜರ್ ಹೆಲ್ತ್ ಇಶ್ಯೂಸ್ ಇದ್ದಿದ್ರೆ ಬಹುಶಃ ಅವ್ರನ್ನ ಪರಪ್ಪನ ಅಗ್ರಹಾರದಲ್ಲೇ ಇರಿಸ್ತಾ ಇದ್ರು. ಆದರೆ ಈಗ ಆ ಥರದ್ದೇನು ಸಮಸ್ಯೆ ಇಲ್ಲ. ಹೃದಯ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇಲ್ಲ. BP, ಶುಗರ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅವರಿಗೆ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಸ್ಪೈನಲ್ ಕಾರ್ಡು ಮತ್ತು ಎಡಗೈ ಮೂಳೆ ಮಾತ್ರ ಸಮಸ್ಯೆ ಇರೋದು. ಹೀಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಚಿಕಿತ್ಸೆ ಬಳ್ಳಾರಿಯಲ್ಲೇ ಸಿಗುತ್ತೆ. ವೆಲ್ ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲ್ಸ್ ಕೂಡ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಹೀಗಾಗಿ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಹೀಗಾಗಿ ಬಳ್ಳಾರಿ ಜೈಲಿನಿಂದ ದರ್ಶನ್ ಅವರನ್ನ ಶಿಫ್ಟ್ ಮಾಡೋದು ಬಹುತೇಕ ಅನುಮಾನನೇ. ಅವ್ರನ್ನ ಶಿಫ್ಟ್ ಮಾಡಲ್ಲ. ಹೀಗಾಗಿ ಇದ್ರ ಬಗ್ಗೆ ಒಂದಷ್ಟು ರೂಲ್ಸ್ ಕೂಡ ಇದೆ. ಸುಮ್ಮನೆ ಶಿಫ್ಟ್ ಮಾಡೋದಿಲ್ಲ. ಹೃದಯ ಸಂಬಂಧಪಟ್ಟಂತೆ ಕಾಯಿಲೆ ಇದ್ರೆ ಮಾತ್ರ. ಬಳ್ಳಾರಿಯಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಶಿಫ್ಟ್ ಆಗೋದು ಬಹುತೇಕ ಡೌಟೇ. ದರ್ಶನ್ ಚಿಕಿತ್ಸೆ ನೀಡೋದಕ್ಕೆ ಜೈಲಿನಲ್ಲೇ ಒಳ್ಳೆ ವೈದ್ಯರಿದ್ದಾರಂತೆ. ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ ಇದ್ರೆ ಮಾತ್ರ ಶಿಫ್ಟ್ ಮಾಡ್ತಾರೆ ಬೆಂಗಳೂರಿಗೆ. ಆದರೆ ಆ ರೀತಿಯಂತ ಸಮಸ್ಯೆ ಇಲ್ಲ. ಅದನ್ನ ಟ್ರೀಟ್ ಮಾಡೋದಕ್ಕೂ ಕೂಡ ಜೈಲಿನಲ್ಲಿ ವೈದ್ಯರಿದ್ದಾರಂತೆ. ಬಳ್ಳಾರಿಯಲ್ಲೂ ಕೂಡ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳು ಕೂಡ ಇದ್ದಾವೆ. ಗಂಭೀರ ಸಮಸ್ಯೆಗೆ ಬಂದರೆ ಬಳ್ಳಾರಿಯಲ್ಲೇ ಚಿಕಿತ್ಸೆ ಕೊಡೋದಕ್ಕೆ ಡಾಕ್ಟರ್ಸ್ ಇದ್ದಾರೆ, ಹಾಸ್ಪಿಟಲ್ಸ್ ಇದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಯಾಕೆ ಶಿಫ್ಟ್ ಮಾಡಬೇಕು? ಆ ರೀತಿಯಾಗಂತ ಏನಾದರೂ ಹಾಸ್ಪಿಟಲ್ ಇಲ್ಲ ಅಂದರೆ, ಡಾಕ್ಟರ್ಸ್ ಇಲ್ಲ ಅಂದರೆ ಬೆಂಗಳೂರಿಗೆ ಕೈದಿಯನ್ನು ಶಿಫ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.